ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತವರ ಆತ್ಮೀಯರೇ. ಈಗಾಗಲೇ ಮಹಿಳಾ ಮೀಸಲಾತಿ ಬಗ್ಗೆ ದೊಡ್ಡ ಗದ್ದಲವನ್ನು ನೀವು ಕೇಳಿದ್ದೀರಿ. ಅದರ ಅವಶ್ಯಕತೆ ಈಗಿತ್ತ ಮರಳಿ ಅದನ್ನು ಮಂಡಿಸುವಂಥದ್ದು, ಪಾಸ್ ಮಾಡುವಂಥದ್ದು. ಪಾಸ್ ಆಗಿದ್ದಲ್ರಿ ಬಿಲ್, ಅದು 2023 ಮುಗಿದು ಹೋದಂಥ ಕತೆ. ಅದನ್ನೀಗ ಜಸ್ಟ್ ಕ್ಷೇತ್ರ ವಿಂಗಡಣೆ ಮಾಡಿ, ಜನಗಣತಿ ಜಾತಿ ಗಣತಿ ಮಾಡಿ ಅನುಷ್ಠಾನಗೊಳಿಸೋದಷ್ಟೇ ಐತಲ್ಲದು. ಸರ್ವೆ ಮಾಡಿದ ನಂತರ ವಿಂಗಡಣೆ ಅದೆಲ್ಲ ಬಿಟ್ಕೊಂಡು ಅದ್ರ ಜೊತೆ ಇದನ್ನೇ ಸೇರಿಸಿದ್ರು, ಮತ್ತೆ ಸೇರಿಸ್ಲಿಕ್ಕೆ ಪ್ರಯತ್ನ ಮಾಡಿದರು. ಅದನ್ನೇನು ಕೊಡೋದಿತ್ತು. ಈಗ 2023 ಆಗಿತ್ತು, ಅದು ಬಗೆಹರಿಸೋದು ಕೆಲಸ. ಅಂದರೆ ಇದು ಉದ್ದೇಶಪೂರ್ವಕ ಏನು ಅಂತೇಳಿ. ಯಾಕಂದರೆ ಈಗ ಆಲ್ರೆಡಿ ವೆಸ್ಟ್ ಬೆಂಗಾಲ, ನೆಕ್ಸ್ಟ್ ಉತ್ತರ ಪ್ರದೇಶ, ಇಲ್ಲಿ ಚುನಾವಣೆಗಳು ಹೇಳೋದಕ್ಕೆ ಏನು ಉಳಿದಿಲ್ಲ. BJP ಹತ್ತಿರ ಉದ್ಯೋಗ ಸೃಷ್ಟಿ ಮಾಡ್ತಾರಂತ ಹೇಳಿದರು. ಇಲ್ಲ, ಇಲ್ಲಿವರೆಗೆ ಬಡತನ ಆ್ಯಸ್ ಇಟ್ ಈಸ್ ಹಾಗೆ ಅದ. ಯಾವುದಾದ್ರೂ ಒಂದು ಮುದ್ದೆ ಬೇಕದು, ವಿಷಯ ಬೇಕು ಈ ಒಂದು ಚುನಾವಣಾ ಪರೀಕ್ಷೆಯಲ್ಲಿ. ಈ ಸಲ ಹುಡುಕಿದ್ದದನ್ನು ನಾವು ಮಹಿಳೆಯರಿಗೆ ಈ ಒಂದು 33% ಕೊಟ್ಟಾರಲ್ರಿ ಈಗಾಗಲೇ. ಮತ್ತು ಅದು ಕೊಡೋದ್ರಲ್ಲಿ ಏನದ, ಅದ್ರ ಜೊತೆಗೆ ಈ ಜೋಡಿಸುವಂಥ ಕೆಲಸ ಏನದ. ಇದರ ಅರ್ಥ ಏನಪ್ಪ ಅಂತಂದ್ರೆ ಕೊಡುವ ಮನಸ್ಸಿಲ್ಲ ಅಂತ. ಎಷ್ಟೋ ವರ್ಷಗಳವರೆಗೆ ನಿಜವಾಗಿಯೂ ಈ 33% ಮಹಿಳೆಯರು ಮೀಸಲಾತಿ ಕೊಡುವ ಮನಸ್ಸು ಕಾಂಗ್ರೆಸ್ಗೂ ಇರಲಿಲ್ಲ. ನಂತರದಲ್ಲಿ ಏನೋ ಆಯಿತು,